ಹೂಗಸ್ಸಿನ ತಪ್ಪಲ್ ಅಂತಾರೆ ಇದಕ್ಕೆ. ಈ ಟೈಪ್ ಹೂವು ಇರ್ತದೆ ಮತ್ತು ಇವು ಎಲೆಗೂ ದೊಡ್ಡ ಬೆಳಿತಾವೆ. ಯಾಕೋ ಇಲ್ಲಿ ಎಲೆಗೂ ಸಣ್ಣ ಬೆಳೆದವು. ಇದಕ್ಕೆ ಸ್ವಲ್ಪ ಕುಟ್ಟಿ ಎಲ್ಲರ ಕಟ್ಟಾಗಿತ್ತು ಅಥವಾ ಗಾಯ ಆಗಿತ್ತು ಅಂದ್ರೆ ಹಚ್ತಿರತ್ರಿ. ಇದಕ್ಕೆ ತೊಳಿಬೇಕು. ತೊಳೆದು ಸ್ವಲ್ಪ ನೀರಾಗಿ ತೊಳೆದು ಕುಟ್ಟಿ ಎಲ್ಲಿ ಗಾಯ ಆಗಿರುತ್ತಲ್ಲ ಹಚ್ಚಿದ್ರಂದ್ರೆ ಒಂದು 10 ಮಿನಿಟ್ಸ್ನಾಗ ಒಂದು ಲೇಯರ್ ಬಂದುಬಿಡ್ತದೆ ಮೇಲೆ ಒಣಗಿಕೆಶ್. ಆಮೇಲೆ ವೂಂಡ್ ಹೀಲಿಂಗ್ ಎಫೆಕ್ಟ್ ಆ್ಯಂಟಿಸೆಪ್ಟಿಕ್ ಮತ್ತು ಸೆಪ್ಟಿಕ್ ಆಗಿಬಿಡಲ್ಲ. ಮತ್ತು ಬ್ಯಾಕ್ಟೀರಿಯಸ್ ಇದ್ದರೆ ಅದಕ್ಕೂ ಇದು ಮಾಡ್ತದೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಪ್ಲಸ್ ವೂಂಡ್ ಹೀಲಿಂಗ್. ಹಿಂದಕ್ಕೆ ತಲವಾರ್ಲೆ ಗಾಯ ಆಗಿತ್ತಂದ್ರೂ ಈ ಎಲೆಲಿ ಹಚ್ಕೇಸಿ ಟ್ರೀಟ್ಮೆಂಟ್ ಮಾಡ್ಕೋತಿದ್ರು. ಹೂಗಸ್ಸಿನ ತಪ್ಪಲ್ ಅಂತಾರೆ ಇದಕ್ಕೆ.